ಅಕ್ಕ ನಿಂಗೆ ಏನು ಸಾಂಬಾರು ಮಾಡಿದ್ದೆ ಅಕ್ಕ? ಏನು ಸಾಂಬಾರು ಮಾಡೋಣಕ್ಕ? ತಿಂಡಿ ಮಾಡ್ಬೇಕನ್ನಕ್ಕ. ಈ ಸ್ಕೂಲಿಗೆ ಹೋಯ್ತಾವಲ್ಲಕ್ಕ ಮಕ್ಕಳು. ಅಯ್ಯೋ ನಮ್ಮ ಮನೇಲಿ ಹಂಗೆ ಕಂತಕೋ ಅಕ್ಕ ಸ್ಕೂಲಿಗೆ ತಗೊಂಡೋಗ್ಬೇಕು, ನಂಗೆ ತಿಂಡಿನೇ ಬೇಕು ಅಂತ ಕನಕ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಅನ್ನ ಸಾರು ಮಾಡ್ಬಿಟ್ಟು ಬೇಗ ಬಂದ್ಬಿಡ್ಬೋದು. ನೀನು ತಿಂಡಿ ಮಾಡಿ ಅನ್ನ ಸಾರು ಮಾಡಿ ಎಲ್ಲನೂ ಮಾಡ್ಬಿಟ್ಟು ಬತ್ತೀಯಾ? ಇಲ್ಲ ಕನಕ, ರಾತ್ರಿಯ ಸಾರು ಮಾಡಿಟ್ಟಿದ್ದೆ, ಬೆಳಗ್ಗೆ ಎದ್ದು ಒಂಚೂರು ಚಿತ್ರಾನ್ನ ಮಾಡ್ಕೊಟ್ಬಿಟ್ಟು ಬಂದೆ. ನಮ್ಮನೆ ನಾವನೆಲ್ಲ ಮಧ್ಯಾಹ್ನಕ್ಕೆ ಅಕ್ಕಿ ಹಾಕತ್ತಾನೆ. ಓ ನಿಮ್ಮ ಮನೇಲಿ ಅಡುಗೆ ಮಾಡ್ಕೊತಾರೇನೆ, ಅಕ್ಕಿ ಹಾಕತ್ತಾರೇನೆ. ನಮ್ಮ ಮನೆಯವ್ರು ಅವರೇ ಕ್ವಾಣಿಗೆ ಹೋಗ್ಲಾ ಅಂತಾರೆ. ಹ್ಞೂ ಕನಕ, ಮಾಡ್ದೇನು ಕೂಲಿಗೆ ಬರಕ್ಲ್ವ ನಾವು? ಅಯ್ಯೋ ನೀನೇ ಪರವಾಗಿಲ್ಲ ತಗೋ, ನನಗೆ ಮಾಡಿಟ್ಬಿಟ್ಟು ಹೋಗು ಅಂತಾನೆ. ನಾನು ಕನಕ ತಿಂಡಿ ಮಾಡಿ ಅಡುಗೆ ಮಾಡಿ ಇಟ್ಟು ಪಾತ್ರೆ ನೀರು ಕಸ ಗುಡಿಸಿ ಎಲ್ಲ ಬಿಡಬೇಕು. ನಮ್ಮ ಹುಡುಗನ ಸ್ಕೂಲ್ಗೆ ಹೋಯ್ತವೆ. ಅಯ್ಯೋ ಲೇಟ್ ಆಯ್ತದೆ ಅಂತ ಬೋಡ್ಕೊತಾವ ಕನಕ. ಹೇಳೋದ್ನಿ ಮಧ್ಯಾಹ್ನ ಮಾಡ್ಕೊಂಡು ಹೇಳ್ತಾವಲ್ಲ ಇನ್ನೇನು. ರಾತ್ರಿ ಹೊತ್ತು ರೊಗ್ಗೊಚ್ಕೊಂಡು ಮನಿಕೊಂಡ್ಬಿಟ್ರೆ ಮೊಬೈಲ್ ಇಟ್ಕೊಂಡು 2 ಗಂಟೆ ಆದರೂ ಮನಗಿರಕ್ಕಲ್ಲ. ಬೆಳಗ್ಗೆ ನೋಡಿದ್ರೆ 8 ಗಂಟೆಗೆ ಎದ್ದೇಳ್ತವೆ. ಈಗಿನ ಕಾಲದಕ್ಕೆ ಹೆದ್ರಿಕೆ ಭಯ ಹೇಳೋರು ಕೇಳೋರು ಯಾರು ಹೇಳ್ದಂಗೆ ಆಗ್ಯವ್ರೆ. ಅಯ್ಯೋ ಕನಕ, ನಮ್ಮ ಮನೇಲೂ ಹಂಗೆ. ನನಗೂ ಸಿಟ್ಟತ್ತಿ ಒಂದೊಂದಿನ ಮೊಬೈಲ್ ಕಿತ್ತಿಟ್ಕೊಬಿಟ್ಟು ಮನಗಿಸ್ತೀನಿ. ನಾನೇ ಎಷ್ಟು ಅಂತ ನೋಡೋದ ಸೌಂಡ್ ಕೊಟ್ಬಿಟ್ಟು ಮನೆ ಕತ್ತರ ಕನಕ. ನಾನು ಕೈ ಅಂತೀನಲ್ಲ, ಆಗೊಂಚೂರ ಸೌಂಡ್ ಕಡಿಮೆ ಮಾಡ್ಕೊಂಡು ನೋಡ್ಕೊತವೆ. ಮಕ್ಳ ಕೈಗೆ ಮೊಬೈಲ್ ಕೊಡಬಾರ್ದು ಕಣಿ. ಮೊಬೈಲ್ ಕೊಟ್ರೆ ಕಷ್ಟ, ಏನೇನೋ ನೋಡ್ತಾವಂತೆ. ಹ್ಞೂ ಕನಕ, ನಮ್ಮ ಮನೆಯಳು ಹಠ ಮಾಡ್ಕೊಂಡು 15,000 ಕೊಟ್ಟು ಫೋನ್ ತೆಗೆಸ್ಕೊಂಡು ಕನಕ. ನಾನು ಕೂಲಿ ದುಡ್ಡು ಅದಕ್ಕೆ ಆಗ್ತೆ. ನೀನು ಯಾಕೆಲ್ಲನೂ ಕೊಡೋಕೋದೆ? ಒಂದು 7-8 ಸಾವಿರ ಕೊಟ್ಟು ತಗೊಡಿವು. ಅಯ್ಯೋ ಅಕ್ಕ, ನಂಗೆ ಯಾವುದೋ ಓಪನೇ ಬೇಕು ಅಂತ ಹೊತ್ಕೊಂಡು ಕನಕ. ಏನು ಮಾಡೋಣ? ಕೂಲಿ ಮಾಡಿದ್ದಂದ ಅವ್ರಿಗೆ ಫೋನಿಗೆ ಹಾಕಿದ್ರೆ ಫೀಸ್ ಕಟ್ಟೋದು ಯಾವಾಗ? ವಾರಕ್ಕೆ 3 ದಿನ ನಂಗೆ ಅದು ಕಟ್ಟಬೇಕು, ಇದು ಕಟ್ಟಬೇಕು, ಪೆನ್ ಬೇಕು, ಪೆನ್ಸಿಲ್ ಬೇಕು, ಫೀಸ್ ಕಟ್ಟಬೇಕು ಅಂತ ಕನಕ. ಖರ್ಚು ಮಾಡಿಸ್ತಾರೆ. ಕೂಲಿ ಮಾಡಿದ್ದು ಅದೇನೋ ಟ್ಯೂಷನ್ನು ಅಂತಾಳೆ, ನಂಗೆ ಆನ್ಲೈನ್ ಕ್ಲಾಸು ಅಂತಾಳೆ, ಕರೆನ್ಸಿ ಹಾಕ್ಸು ಅಂತಾಳೆ, ನಂಗೆ ನೆಟ್ ಇಲ್ಲ ಅಂತಾಳೆ. ಅಯ್ಯೋ ಕಂತು ಹೋಗು. ನಮ್ಮನೇಲಿ ಫೀಸ್ ಕಟ್ಟಬೇಕು ಅಂತ ನಾನು 2,000 ಇಸ್ಕೋದ್ಲು. ನಾನು ಹಿಂಗೆ ಮಾಡಿದ್ರೆ ಫೀಸ್ನೇ ಕಟ್ಟೋಣ, ಚೀಟಿನೇ ಕಟ್ಟೋಣ, ಏನು ಮಾಡೋಣಕ್ಕ? ಎಲ್ಲರ ಮನೆ ದೋಸೆನ ತೂತೆ ಕಂತಕೋ. ಈಗಿನ ಕಾಲ ಮಕ್ಳು ಹೆಂಗೆ ಕಂತಕೋ.